ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಆರಂಭವಾದ 3 ದಿನಗಳ ಆಪರೇಷನ್ ಸಿಂಧೂರಿಗೆ ಕದನ ವಿರಾಮ ಘೋಷಿಸುವಂತೆ ತಿಳಿ ಹೇಳಿದ್ರು. ದೊಡ್ಡಣ್ಣನ ಮಾತಿಗೆ ಗೌರವ ಕೊಟ್ಟು ಭಾರತ ನಡೆದುಕೊಂಡ್ರೆ ಪಾಕಿಸ್ತಾನ ಮಾತ್ರ ಮಿಸೈಲ್ ಶೆಲ್ ಡ್ರೋನ್ ದಾಳಿ ನಡೆಸುವ ಮೂಲಕ ಕದನ ವಿರಾಮ ನಿಯಮ ಉಲ್ಲಂಘಿಸಿದೆ. ಬಿಎಸ್ಎಫ್ ಯೋಧರಿಗೆ ಪ್ರತಿ ದಾಳಿ ನಡೆಸಲು ಭಾರತೀಯ ಸೇನೆಗೆ ಸೂಚನೆ ನೀಡಲಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ಬಾಲ ಬಿಚ್ಚಿದ ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಕೂಡ ತಕ್ಕ ತಿರುಗೇಟು ನೀಡಿದೆ. ಇದು ಒಂದೇ ದಿನ ನೂರಾರು ಡ್ರೋನ್ ಹಾರಾಟ ಮಾಡಲಾಗಿದೆ. ಕಾಶ್ಮೀರ, ಪಂಜಾಬ್, ಗುಜರಾತ್, ರಾಜಸ್ಥಾನ, ಹರಿಯಾಣದ ಗಡಿ ಪ್ರದೇಶದ ರಾಜ್ಯಗಳ ಟಾರ್ಗೆಟ್ ಮಾಡಿ ಪಾಕಿಸ್ತಾನಿ ದಾಳಿ ನಡೆಸಲಾಗಿದೆ. ಈ ಬಗ್ಗೆ ಗುಜರಾತ್ ಗೃಹ ಸಚಿವ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ರಾಜಸ್ಥಾನದ ಬಾರ್ಮರ್ನಲ್ಲಿ ಕೂಡ ಸೈರನ್ ಮೊಳಗಿದೆ. ಕಂಪ್ಲೀಟ್ ಬ್ಲ್ಯಾಕ್ಔಟ್ ಘೋಷಿಸಲಾಗಿದೆ. ಎರಡೂ ಕಡೆ ವಾಯು ದಾಳಿ ನಡೆಸಲಾಗಿದೆ. ಹೀಗಾಗಿ ರಾಜಸ್ಥಾನದ ಕೆಲ ಪ್ರದೇಶಗಳಲ್ಲಿ ತುರ್ತು ಹಾಗೂ ಎಚ್ಚರಿಕೆ ಸಂದೇಶ ಕೂಡ ಘೋಷಣೆ ಮಾಡಲಾಗಿದೆ.